ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್. ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಲ್ಲಿ ಮಿಸ್ಸಿಂಗ್ ಫಿಗರ್ಸ್ ಅಂತ ಏನು ಕರಿತೀವಿ, ಅಂದರೆ ಕಾಣೆಯಾದ ಚಿತ್ರ, ಆ ಥರದ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಬನ್ನಿ, ವಿ ವಿಲ್ ಸ್ಟಾರ್ಟ್. ಓಕೆ, ಈಗ ಅಬ್ಸರ್ವ್ ಮಾಡಿ ಈ ಕ್ವಶನ್ನ. ನೀವು ಈ ಕ್ವಶನ್ನ ಅಬ್ಸರ್ವ್ ಮಾಡಿದ್ರೆ ಜಸ್ಟ್ ಓಕೆ, ಏನಾಗಿದೆ ಇಲ್ಲಿ? ಕೊಟ್ಟಿರುವ ಆಕೃತಿಗಳಲ್ಲಿ ಆಕೃತಿಯ ಒಂದು ಭಾಗ ಅಪೂರ್ಣವಾಗಿದೆ. ಅದನ್ನು ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಿಂದ ಗುರುತಿಸಿ. ಅಂದ್ರೆ ಏನು? ಒಂದು ಆಕೃತಿ ಅಥವಾ ಒಂದು ಫಿಗರ್ ಅಂತ ಏನ್ ಕರಿತೀವಿ, ಅದನ್ನ ಕೊಟ್ಟಿದ್ದಾರೆ. ಅದನ್ನ 4 ಭಾಗ ಮಾಡಿದ್ದಾರೆ. 4 ಭಾಗದಲ್ಲಿ 3 ಭಾಗ ಕೊಟ್ಟಿದ್ದಾರೆ. ಒಂದು ಭಾಗ ಮಾತ್ರ ಅದರಲ್ಲಿ ತೋರಿಸಿಲ್ಲ, ನಮಗೆ ಡಿಸ್ಪ್ಲೇ ಮಾಡ್ತಾ ಇಲ್ಲ ಒಂದು ಭಾಗ. ಆ ಒಂದು ಭಾಗ ಏನಾಗಬಹುದು ಅಂತ ನಾವು ಯೋಚನೆ ಮಾಡಿ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಪರ್ಯಾಯಗಳು ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಓಕೆ, ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಈ ತರ ಬಂದ್ರೆ ಬನ್ನಿ ನೋಡೋಣ. ಈಗ ನಾವು ನೋಡೋಣ. ಈಗ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಸಿಂಪಲ್ ಆಗಿ ಇಲ್ಲಿ ಏನಿದೆ, ಇಲ್ಲಿಂದ ನೋಡಿದ್ರೆ ಈ ಕಡೆ ಒಂದು ಲೈನ್ ಬಂದಿದೆ, ಈ ಕಡೆ ಒಂದು ಲೈನ್ ಬಂದಿದೆ, ಈ ಕಡೆ ಒಂದು ಲೈನು, ಅಂದ್ರೆ ಈ ಕಡೆ ಒಂದು ಲೈನ್ ಬರುತ್ತೆ. ಇದೊಂದು ಆಯ್ತು ಪಾರ್ಟ್ ಅಲ್ವಾ? ಇಲ್ಲಿಂದ ಅಬ್ಸರ್ವ್ ಮಾಡೋಣ. ಈ ಎಂಡಿಂದ ಟಾಪ್ ಅಲ್ಲಿ ನೋಡಿದ್ರೆ ಟಾಪಿಂದ ಕೆಳಗಡೆಗೆ ಒಂದು, ಈ ಕಡೆಗೆ ಎಂಡಿಗೆ ಒಂದು ಲೈನ್ ಬಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ಒಂದು ಲೈನ್ ಕ್ಲೋಸ್ ಆಗಿದೆ. ಅದೇ ರೀತಿ ಏನಾಗುತ್ತೆ, ಇಲ್ಲಿ ಒಂದು ಲೈನ್ ಕ್ಲೋಸ್ ಆಗುತ್ತೆ. ಇಟ್ ಮೀನ್ಸ್ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿ ಒಂದು ಲೈನ್ ಟಾಪ್ ಇಂದ ಕ್ಲೋಸ್ ಆಗುತ್ತೆ ಅಲ್ವಾ? ಮತ್ತೆ ಅಬ್ಸರ್ವ್ ಮಾಡಿ, ಟಾಪ್ ಇಂದ ಒಂದು ಲೈನು ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಒಂದು ಲೈನ್ ಬಂದಿದೆ. ಅದೇ ರೀತಿ ಇಲ್ಲೂ ಒಂದು ಲೈನ್ ಹೋಗಿ ಅಟ್ಯಾಚ್ ಆಗುತ್ತೆ ಅಲ್ವಾ? ಕರೆಕ್ಟ್. ಮತ್ತೆ ಈ ಕಡೆ ಮಧ್ಯದಿಂದ ಇಲ್ಲಿಗೆ ಎಂಡಿಗೆ ಆಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಎಂಡ್ ಆಗಿದೆ. ಅಲ್ಲಿ ಏನ್ ಬಂತು ನಮಗೆ ಫಿಗರ್? ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲಿಂದ ಒಂದು ಲೈನ್. ಈಗ ಬನ್ನಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಆಪ್ಷನ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ಲೈನ್ ಇಲ್ಲಿದೆ, ಮೇಲ್ಗಡೆ ಇದೆ. ಬಟ್ ನಮಗೆ ಬೇಕಾಗಿರೋದು ಇಲ್ಲಿಗೆ ಕೆಳಗಡೆಗೆ ಬೇಕು ಲೈನ್. ಸೊ ಇದು ಆಪ್ಷನ್ ಆಗೋದೇ ಇಲ್ಲ, ನಾವು ಚೆಕ್ ಮಾಡೋದೇ ಬೇಕಾಗಿಲ್ಲ. ಈ ಆಪ್ಷನ್ ಚೆಕ್ ಮಾಡೋದು ಬೇಕಾಗಿಲ್ಲ. ಇಲ್ಲೂ ನೋಡಿ, ಲೈನ್ ಮೇಲಕ್ಕೆ ಹೋಗಿದೆ, ಒಂದು ಸಿಂಗಲ್, 2 ಹಿಂಗ್ ಬಂದಿದೆ. ನಮ್ಗೆ ಆಕ್ಚುಲಿ ಸಿಂಗಲ್ ಹಿಂಗ್ ಬರಬೇಕಿತ್ತು. ಸೊ ಈ ಆಪ್ಷನ್ ಆಗಲ್ಲ, ಚೆಕ್ ಮಾಡೋದು ಬೇಕಾಗಿಲ್ಲ. ಇವಾಗ ಬನ್ನಿ, ಇಲ್ಲಿ ನೋಡಿ, ಇಲ್ಲಿಂದ ನಮಗೆ 2 ಲೈನ್ ಹೋಗ್ಬೇಕಿರೋದು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿಂದ ಒಂದು ಲೈನ್ ಹೋಗಿದೆ, ಈ ಕಡೆಯಿಂದ ಒಂದು ಲೈನ್ ಹೋಗಿದೆ. ಸೊ ಇದು ಕೂಡ ಸಾಧ್ಯವಿಲ್ಲ. ಇವಾಗ ನೋಡೋಣ, ಲಾಸ್ಟ್ ಆಪ್ಷನ್ ನೋಡಿದ್ರೆ ಇಲ್ಲಿಂದ ಒಂದು ಲೈನು, ಮತ್ತೆ ಇಲ್ಲಿಂದ ಒಂದು ಲೈನ್ ಈ ಕಡೆಗೆ ಹೋಗಿದೆ, ಮತ್ತೆ ಈ ಕಡೆನೂ ಬಂದಿದೆ. ಸೊ ನಮಗೆ ಆಪ್ಷನ್ 4 ಸರಿಯಾದ ಉತ್ತರ. ಗೊತ್ತಾಯ್ತಾ? ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮತ್ತೆ ಹೇಗೆ 3 ಕೊಟ್ಟಿದ್ದಾರೆ, ಒಂದು ಭಾಗನ ಕಂಡುಹಿಡಿಯಬೇಕು. ಏನಾಗಿದೆ, ಇಲ್ಲಿ ಚುಕ್ಕಿಗಳಿದಾವ, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ ಇದೆ, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ. ಇದು ಒಂದು ಪಾಯಿಂಟ್. ಅಲ್ಲಿಗೆ ನಮ್ಮ ಪ್ರಕಾರ ಈ ಕೊಡೋ ಒಂದು ಸ್ಕ್ವೇರ್ ಅಲ್ಲಿ ಇಲ್ಲಿ ಒಂದು ಚುಕ್ಕಿ ಇರಬೇಕು ಅಲ್ವಾ? ಸೊ ನೋಡಿ, ಯಾವ್ದಾದ್ರು ಆಪ್ಷನ್ ಇದೆ, ಆಪ್ಷನ್ 1 ನಲ್ಲಿ ಇದೆ, 2 ನಲ್ಲಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಆಗಲ್ಲ. ಆಪ್ಷನ್ 3 ನಲ್ಲಿ ಇದೆ, ಆಗಬಹುದು. 4 ಅಲ್ಲಿ, ಸೊ ಆಗಬಹುದು. ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಇಲ್ಲಿಂದ ಈ ತರ ವೇವ್ ತರ ಹೋಗಿದೆ, ಒಂದು ಅಲೆ ತರ ಹೋಗಿದೆ, ಇಲ್ಲಿಂದ ಹಿಂಗ್ ಹೋಗಿದೆ ಅಲ್ವಾ? ಸೊ ಹಂಗಂದ್ರೆ ಅರ್ಥ ಇದು ಕೂಡ ಅಲೆ ತರ ಬರಬೇಕು. ಕರೆಕ್ಟ್, ಇದು ಕೂಡ ಅಲೆ ತರಾನೇ ಬಂದು ಇಲ್ಲಿಗೆ ಎಂಡ್ ಆಗಬೇಕು. ಸೊ ಯಾವ್ದಾದ್ರು ಬಂದಿದೆ, ಆಪ್ಷನ್ 1 ನಲ್ಲೂ ಬಂದಿದೆ, 3 ನಲ್ಲೂ ಬಂದಿದೆ, 4 ಅಲ್ಲೂ ಬಂದಿದೆ. ಇದೊಂದು ಪಾಯಿಂಟ್ ಆಯ್ತು. ಬೇರೆ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಒಂಥರ ಆರ್ಚ್ ತರ ಕೊಟ್ಟಿದಾರಾ, ಇಲ್ಲಿ ಒಂದರ ಆರ್ಚ್ ತರ ಕೊಟ್ಟಿದಾರಾ. ಸೊ ಅಲ್ಲಿಗೆ ಇಲ್ಲಿ ಕೂಡ ಒಂದು ಆರ್ಚ್ ಬರುತ್ತೆ, ಇಲ್ಲಿ ಕೂಡ ಒಂದು ಆರ್ಚ್ ಬರುತ್ತಾ ಅಲ್ವಾ? ಮಧ್ಯೆ ಏನಾಗಿದೆ, ಇಲ್ಲಿ ಬ್ಲಾಂಕ್ ಇತ್ತು, ಈ ಕಡೆ ಏನಿದೆ, ಇಲ್ಲಿ ಲೈನ್ಸ್ ಇದೆ, ಇಲ್ಲಿ ಲೈನ್ಸ್ ಇದೆ. ಸೊ ನಮ್ಮ ಆಕೃತಿನಲ್ಲಿ ಇಲ್ಲಿ ಲೈನ್ಸ್ ಬರಬೇಕು. ಯಾವ್ದ್ರಲ್ಲಿದೆ? ಆಪ್ಷನ್ 3 ನಲ್ಲಿ ಇದೆಯಾ ಲೈನ್ಸ್ ಇದೆಯಾ? ಇಲ್ಲ. ಸೊ ಇದಾಗಲ್ಲ. ಆಪ್ಷನ್ 4 ಅಲ್ಲಿ ಇಲ್ಲಿ ಲೈನ್ಸ್ ಇದೆಯಾ? ಇಲ್ಲ, ಆಗಲ್ಲ. ಸೊ ಯಾವ್ದ್ರಲ್ಲಿ ಇರೋದು? ಆಪ್ಷನ್ 1 ನಲ್ಲಿ ಮಾತ್ರ ಇದು ಲೈನ್ಸ್ ಎಲ್ಲ ಇದೆ. ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಏನ್ ಮಾಡಿದ್ವಿ, ಫಸ್ಟ್ ಇಲ್ಲಿ ಅಲೆಗಳು ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ನೋಡಿದ್ವಿ. ಆಮೇಲೆ ಇದು ಚುಕ್ಕಿ ಬಂದಿದ್ಯಾ ಅಂತ ನೋಡಿದ್ವಿ, ಅದು ಕರೆಕ್ಟ್ ಆಗಿದೆ. ಆಮೇಲೆ ಈ ಲೈನ್ಸ್ ಬಂದಿದ್ಯಾ ಅಂತ ನೋಡಿ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. ಈ ಇದ್ರಲ್ಲಿ ಏನಾಗಿದೆ ಮತ್ತೆ ಅಬ್ಸರ್ವ್ ಮಾಡೋಣ ಕೇರ್ಫುಲ್ ಆಗಿ. ಇಲ್ಲಿ ನೋಡಿದ್ರೆ ನಾವು ಮೇಲ್ಗಡೆ ನೋಡಿ, ಮೇಲ್ಗಡೆ ಈ ತರ ಒಂದು ಚಿಕ್ಕದಾಗಿ ಒಂದು ಲೈನ್ ಬಂದಿದೆ ಇಲ್ಲಿ ಅಲ್ವಾ? ಸೊ ಅಲ್ಲಿಗೆ ಈ ಕಡೆನೂ ಒಂದು ಲೈನ್ ಬರಬೇಕು, ಇಲ್ಲಿ ಒಂದು ಡಾಟ್ ಡಾಟ್ ಬರಬೇಕು. ಸೊ ಯಾವ ಆಪ್ಷನ್ ಇದೆ ಮೇಲ್ಗಡೆ ಲೈನು? ಆಪ್ಷನ್ 2 ಮತ್ತೆ ಆಪ್ಷನ್ 3 ಮತ್ತೆ ಆಪ್ಷನ್ 4 ಅಲ್ಲಿ ಮಾತ್ರ ಲೈನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮೇಲ್ಗಡೆ
ಇಲ್ಲಿ ಲೈನ್ ಇದೆ. ಸೊ ಇದೆರಡೇ ನೋಡ್ಬೇಕಿರೋದು ನಾವು. ಇವೆರಡು ಆಗಕ್ಕೆ ಸಾಧ್ಯನೇ ಇಲ್ಲ, ಇದೆರಡು ಆಗಲ್ಲ. ಸೊ ನೋಡೋದು ಬೇಕಾಗಿಲ್ಲ, ನಾವು ಫುಲ್ ಚೆಕ್ ಮಾಡೋದು ಬೇಕಾಗಿಲ್ಲ. ಇದೊಂದು ಸಾಕು ನಮ್ಗೆ ಹಿಂಟು. ಇವಾಗ ಅದೊಂದು ಹಿಂಟ್ ಆಯ್ತು, ಟಾಪಲ್ಲಿ ಇದಿತ್ತು, ಹಿಂಟ್ ಆಯ್ತು. ಈಗ ನೋಡೋಣ, ಇಲ್ಲಿ ಅಬ್ಸರ್ವ್ ಮಾಡೋಣ ಈ ಲೈನಲ್ಲಿ ಏನಿದೆ ಅಂತ. ಈ ಲೈನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲಿ ಏನಿದೆ, ಈ ತರ ಇದೆ ಶೇಪ್ ಅಲ್ವಾ, ಒಂಥರ ಸೆಮಿ ಸರ್ಕಲ್ ಅಂತ ಏನು ಕರಿತೀವಿ ನಾವು. ಇದೇ ರೀತಿ ಇಲ್ಲೂ ಏನಾಗಬೇಕಂಗಿದ್ರೆ ಈ ತರ ಆಗಬೇಕು. ಇದೊಂದು ಆಪ್ಷನ್. ಸೊ ಆಪ್ಷನ್ 3 ಆಪ್ಷನ್ 4 ಅಲ್ಲಿ ಎರಡರಲ್ಲೂ ಇದೆ. ಈಗ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾವು, ಇಲ್ಲಿ ಲೈನ್ಸ್ ಇದೆ, ಇಲ್ಲಿ ಬ್ಲ್ಯಾಂಕ್ ಇದೆ, ಇಲ್ಲಿ ಬ್ಲ್ಯಾಂಕ್ ಇತ್ತು, ಇಲ್ಲೂ ಬ್ಲ್ಯಾಂಕ್ ಇತ್ತು. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಲೈನ್ಸ್ ಇದೆ ಅಂದಮೇಲೆ ಅಲ್ಲಿಗೆ ಇಲ್ಲಿ ಕೂಡ ಲೈನ್ಸ್ ಬರಲೇಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ 3 ನಲ್ಲಿ ಇಲ್ಲಿ ಕೂಡ ಲೈನ್ಸ್ ಇದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಈಗ ಇದ್ರಲ್ಲಿ ನೋಡಿದ್ರೆ ನಾವು ಮೇಲ್ಗಡೆ ಅಬ್ಸರ್ವ್ ಮಾಡೋಣ. ಫಸ್ಟು ಮೇಲ್ಗಡೆ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಒಂದು ಸೆಮಿ ಸರ್ಕಲ್ ತರ ಬಂದಿದೆ, ಅಂದ್ರೆ ಸರ್ಕಲ್, ಹಾಫ್ ಸರ್ಕಲ್, ಅರ್ಧ ಸರ್ಕಲ್ ಏನಂತೀವಿ ಅದು ಬಂದಿದೆ. ಸೊ ಅಲ್ಲಿಗೆ ಇಲ್ಲೂ ಏನಾಗಬೇಕು, ಇಲ್ಲೂ ಕೂಡ ಇದು ವೃತ್ತ ಕಂಪ್ಲೀಟ್ ಆಗಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಈ ತರ ಇದೆ, ಕೆಳಗಡೆ ಅರ್ಧ ವೃತ್ತ? ಆಪ್ಷನ್ 1 ನಲ್ಲಿ ಇದೆ, ಆಪ್ಷನ್ 3 ನಲ್ಲಿ ಇದೆ, ಆಪ್ಷನ್ 2 ನಲ್ಲಿ ಇಲ್ಲ, ಆಪ್ಷನ್ 4 ಅಲ್ಲಿ ಕೂಡ ಇಲ್ಲ. ಓಕೆ, ಮುಗೀತಾ? ಸೊ ಇವಾಗ ನೋಡೋಣ ಇನ್ನೇನಿದೆ ಸಿಮಿಲಾರಿಟೀಸ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಬಂತ ಒಂದು ಲೈನು, ಈ ಕಡೆಗೆ ಒಂದು ಲೈನ್ ಬಂತ. ಈ ಲೈನ್ ಮತ್ತೆ ಎಲ್ಲಿಗೆ ಬಂತು, ಇಲ್ಲಿವರೆಗೂ ಬಂದು ಟಚ್ ಆಗಿದೆ ಅಲ್ವಾ. ಸೊ ಅಲ್ಲಿಗೆ ಇಲ್ಲಿಂದ ಒಂದು ಲೈನ್ ಹೊರಟಿ ಇಲ್ಲಿಗೆ ಬಂದು ಟಚ್ ಆಗಬೇಕು. ಸೊ ಲೈನ್ ಇಲ್ಲಿಂದ ಹೊರಡಬೇಕು. ಓಕೆ, ಎಂಡಿಂದ ಒಂದು ಲೈನ್ ಬರಬೇಕು. ಇದು ಒಂದು ಆಪ್ಷನ್ ಆಯಿತು. ನೆಕ್ಸ್ಟ್ ಇನ್ನೇನು, ಈ ಎಂಡಿಂದ ಏನು ಹೊರಟಿದೋ ಅದ್ರ ಮೇಲೆ ಒಂದು ಲೈನ್ ಹೋಗಿ ಎಲ್ಲಿ ಹೋಗಿದೆ, ಈ ಸೆಮಿ ಸರ್ಕಲ್ ಟಚ್ ಆಗಿದೆ ನೋಡಿ. ಈ ಎಂಡಿಂಗ್ ಏನಿತ್ತೋ ಇದ್ರ ಮೇಲೆ ಇನ್ನೊಂದು ಲೈನ್ ಇತ್ತು, ಈ ಲೈನ್ ಹೋಗಿ ಸೆಮಿ ಸರ್ಕಲ್ ಟಚ್ ಆಗಿದೆ. ಎಂಡಿಂಗ್ ಇತ್ತು, ಇಲ್ಲಿ ಇದ್ರ ಕೆಳಗೆ ಒಂದು ಲೈನು ಬರುತ್ತೆ. ಸೊ ಇಲ್ಲೂ ಕೂಡ ಒಂದು ಲೈನು ಕೆಳಗಡೆಯಿಂದ ಹೊರಟಿ ಬಂದು ಇಲ್ಲಿ ಟಚ್ ಆಗಬೇಕು ನಮಗೆ ಅಲ್ವಾ. ಸೊ ನೋಡೋಣ ಇವಾಗ ಯಾವ್ದ್ರಲ್ಲಿ ಇರುತ್ತೆ ಅಂತ. ಆಪ್ಷನ್ 3 ನಲ್ಲಿ ಏನಾಗಿದೆ ನೋಡಿ, ಇಲ್ಲಿಂದ ಹೊರಟಿ ಇಲ್ಲಿ ಬಂದಿದೆ, ಕರೆಕ್ಟ್ ಆಗಿದೆ. ಬಟ್ ಈ ಕಡೆಗೆ ಬಂದಿದೆ ಲೈನ್, ಅದು ನಮ್ಗೆ ಈ ಕಡೆಗೆ ಬರಂಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡೋಣ, ಇಲ್ಲಿ ಕರೆಕ್ಟ್ ಆಗಿ ಇದು ಬಂತು ಒಂದು ಲೈನ್, ಇನ್ನೊಂದು ಲೈನ್ ಕರೆಕ್ಟ್ ಆಗಿ ಕೆಳಗಡೆ ಬಂತು. ಏನಕ್ಕೆ ಅದು ಕೆಳಗಡೆ, ಇಲ್ಲಿ ಕೂಡ ಕೆಳಗಡೆ ಬಂದಿರೋದು ಪಕ್ಕದಲ್ಲಿ, ಹಾಗಾಗಿ ಇಲ್ಲೂ ಕೂಡ ಕೆಳಗಡೆ ಬರಬೇಕು. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಆಕೃತಿಯಲ್ಲಿ ಮೊದಲ 2 ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧ ನಂತರ 2 ಆಕೃತಿಗಳಿದ್ದು ಒಂದನ್ನು ಕೊಟ್ಟಿರೋದಿಲ್ಲ. ಕೊಟ್ಟಿರುವ ಪರ್ಯಾಯಗಳಿಂದ ಅದನ್ನು ಕಂಡುಹಿಡಿಯಿರಿ. ಓಕೆ, ನೋ ಪ್ರಾಬ್ಲಮ್. ಸೊ ಇದನ್ನ ಅನಾಲಜಿ ಅಂತ ನಾವು ಕರಿತೀವಿ. ಹಂಗಂದ್ರೆ ಏನರ್ಥ, ಫಸ್ಟ್ 2 ಏನ್ ಚಿತ್ರ ಇದೆ ಅವೆರಡಕ್ಕೆ ಏನೋ ಒಂಥರ ಸಂಬಂಧ ಇದೆ, ಏನೋ ಒಂದು ರಿಲೇಶನ್ಶಿಪ್ ಇದೆ. ಅದೇ ರೀತಿ ಬೇರೆದನ್ನು ಕೂಡ ಮಾಡಬೇಕು ಅಂತ. ಇಲ್ಲಿ ಏನಿದೆ, ಇದು ಇದನ್ನ ಅಬ್ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಯಾವ್ದು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ ನೋಡೋಣ. ಬನ್ನಿ ಇವಾಗ ಆರೋ ಮಾರ್ಕ್ ನೋಡೋಣ. ಫಸ್ಟು ಈಸಿಯಾಗಿದೆ, ಆರೋ ಮಾರ್ಕ್ ಇದೆ ಫಸ್ಟು. ಈ ಆರೋ ಮಾರ್ಕ್ ಮುಂಚೆ ಮೇಲಕ್ಕೆ ಹೋಗಿದೆ. ನೆಕ್ಸ್ಟ್ ಏನಾಗಿತ್ತು, ರೈಟಿಗೆ ತಿರುಗಿದೆ, ಕರೆಕ್ಟ್. ಮತ್ತೆ ನೆಕ್ಸ್ಟ್ ಕೆಳಗಡೆ ತಿರುಗಿದೆ, ಅಂದ್ರೆ ಈಚ್ ಟೈಮ್ ರೈಟ್ ಸೈಡ್ಗೆ ತಿರುಗ್ತಾ ಇದೆ, ಬಲ್ಗಡೆಗೆ ತಿರುಗ್ತಾ ಇದೆ ಅಲ್ವಾ. ಸೊ ಫಸ್ಟು ಸ್ಟ್ರೈಟ್ ಮೇಲಕ್ಕಿತ್ತು, ಮತ್ತೆ ಬಲ್ಗಡೆಗೆ ತಿರುಗ್ತು, ಮತ್ತೆ ಕೆಳಗಡೆಗೆ ತಿರುಗ್ತು, ಮತ್ತೆ ಏನ್ ಆಗ್ಬೇಕು ಅಲ್ಲಿಗೆ, ಬಲಗಡೆಗೆ ತಿರುಗಬೇಕು ಮತ್ತೆ. ಸೊ ಯಾವ್ಯಾವ ಆಪ್ಷನ್ ಅಲ್ಲಿ ಬಲಗಡೆಗೆ ತಿರುಗಿದೆ ಆರೋ ಮಾರ್ಕ್ ಅದನ್ನ ಮಾತ್ರ ನೋಡ್ಬೇಕು. ಫಸ್ಟ್ ಆಪ್ಷನ್ ಅಲ್ಲಿ ಬಲಗಡೆ ತಿರುಗಿದೆಯಾ, ಇಲ್ಲ, ಎಡಕ್ಕೆ ತಿರುಗಿದೆ. ಸೊ ಇದಾಗಲ್ಲ. ಮತ್ತೆ ಇಲ್ಲಿ ಆಗಲ್ಲ, ಇಲ್ಲಿ ನೋಡಿ, ಇಲ್ಲಿ ತಿರುಗಿದೆ ಕರೆಕ್ಟ್ ಆಗಿ, ಇದಕ್ಕಾಗ್ಬೋದು, ಇದಾಗ್ಬೋದು. ಇದೆರಡು ಆಪ್ಷನ್ ಚಾನ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಮತ್ತೆ ಹೇಳ್ತೀನಿ, ಫಸ್ಟು ಮೇಲೆ ತಿರುಗಿತ್ತು ಆರೋ ಮಾರ್ಕ್, ಇವಾಗ ಬಲಕ್ಕೆ ತಿರುಗಿತು, ಅದಕ್ಕೆ ಈ ಕಡೆ ಆಯ್ತು, ಮತ್ತೆ ಬಲಕ್ಕೆ ತಿರುಗಿ ಕೆಳಗಡೆ ಬಂತು. ಈ ಕೆಳಗಡೆಯಿಂದ ಮತ್ತೆ ಬಲಕ್ಕೆ ತಿರುಗಿದ್ರೆ ರೈಟ್ ಸೈಡ್ಗೆ ಈ ಕಡೆಗೆ ಕಾಣಿಸ್ಬೇಕು ನಮ್ಗೆ. ಓಕೆನಾ, ಸರ್ಕಲ್ನ ಬಲ ಇದು ನಾನು ಹೇಳ್ತಾ ಇರೋದು, ಸರ್ಕಲ್ನ ಬಲಕ್ಕೆ. ಓಕೆ, ನಾವು ನೋಡ್ತಾ ಇರೋರು ಬಲಕ್ಕಲ್ಲ, ಆ ಸರ್ಕಲ್ ಇಂದ ಬಲಕ್ಕೆ ತಿರುಗ್ತಾ ಇದೆ. ಓಕೆ, ಕ್ಲಿಯರ್ ಆಯ್ತಾ. ಆರೋ ಮಾರ್ಕ್ ಬಲಕ್ಕೆ ಇರಬೇಕು. ಅಲ್ಲಿಗೆ ನಮಗೆ ಆಪ್ಷನ್ 3 ಮತ್ತೆ 4 ಚಾನ್ಸಸ್ ಇದೆ. ಇವಾಗ ಇಲ್ಲಿ ಏನಿರೋದು, ಮೇಲ್ಗಡೆ ಸರ್ಕಲ್ ಇದೆ ಅಲ್ವಾ, ಕೆಳಗಡೆ ಟ್ರಯಾಂಗಲ್ ಇದೆ. ಈಗ ಅಬ್ಸರ್ವ್ ಮಾಡಿ, ಏನಾಯ್ತು, ಉಲ್ಟಾ ಪಲ್ಟಾ ಆಯ್ತು. ಮೇಲ್ಗಡೆ ಟ್ರಯಾಂಗಲ್ ಹೋಯ್ತು, ಕೆಳಗಡೆ ಸರ್ಕಲ್ ಬಂತು. ಅಲ್ಲಿಗೆ ಮೇಲ್ಗಡೆ ಟ್ರಯಾಂಗಲ್ಲು, ಕೆಳಗಡೆ ಸ್ಕ್ವೇರ್ ಇದ್ರೆ ಏನಾಗಬೇಕು, ಉಲ್ಟಾ ಆಗ್ಬೇಕು. ಕೆಳಗಡೆ ಟ್ರಯಾಂಗಲ್ ಬರಬೇಕು, ಮೇಲ್ಗಡೆ ಸ್ಕ್ವೇರ್. ನೋಡೋಣ ಆಪ್ಷನ್ 3, 4 ಅಲ್ಲಿ ಹೌದು, ಕೆಳಗಡೆ ಟ್ರಯಾಂಗಲ್ ಬಂದಿದೆ, ಎರಡರಲ್ಲೂ ಮೇಲ್ಗಡೆ ಸ್ಕ್ವೇರ್ ಬಂದಿದೆ. ಸೊ ಈ ರಿಲೇಶನ್ಶಿಪ್, ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೇನಾಗಿದೆ ನೋಡೋಣ. ಇಲ್ಲಿ ಏನಾಗಿದೆ, ಶೇಪ್ 2 ವೈಟ್ ಇತ್ತು, ಬಟ್ ಏನಾಗಿದೆ ಆಪ್ಷನ್ ನೆಕ್ಸ್ಟ್ ಅಲ್ಲಿ, ಆಪ್ಷನ್ 2 ನಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನಾಗಿದೆ, ಇಲ್ಲಿ ಶೇಪು ಬ್ಲ್ಯಾಕ್ ಆಯ್ತು, ಕೆಳಗಡೆ ಶೇಪ್ ಬ್ಲ್ಯಾಕ್ ಆಯ್ತು. ಅಂದ್ರೆ ಏನರ್ಥ, ಕೆಳಗಡೆ ಯಾವ ಶೇಪ್ ಇದೆಯೋ ಅದು ಕಪ್ಪಗಾಗಬೇಕು. ಸೊ ಆಪ್ಷನ್ 3 ನಲ್ಲಿ ಕೆಳಗಡೆ ಶೇಪ್ ಕಪ್ಪಗಾಗಿದೆ, ಆಪ್ಷನ್ 4 ಅಲ್ಲಿ
ಕಪ್ಪಗಾಗಿಲ್ಲ, ಮೇಲ್ಗಡೆ ಕಪ್ಪಗಾಗಿದೆ. ಹಾಗಾಗಿ ಇವಾಗ ನಾವು ಆಪ್ಷನ್ 3 ನಮಗೆ ಸರಿಯಾದ ಉತ್ತರ. ಮೊದಲ 2 ಚಿತ್ರಗಳು ಹೇಗಿತ್ತು ಅದೇ ರೀತಿ ಇದು ಕೂಡ ಮ್ಯಾಚ್ ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ. ಓಕೆನಾ? ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗಿದೆ, ಇವಾಗ ಚಿತ್ರಗಳು ಕೊಟ್ಟಿದ್ದಾರೆ. ಸ್ವಲ್ಪ ಚಿತ್ರಗಳು ಕೊಟ್ಟಿದ್ದಾರೆ. ಏನು ಚಿತ್ರಗಳು ಕೊಟ್ಟಿದ್ದಾರೆ? ಫಸ್ಟ್ ಒಂದು ಸರ್ಕಲ್ ಇದೆ, ಆಮೇಲೆ ಒಂದು ಸ್ಕ್ವೇರ್ ಇದೆ, ಆಮೇಲೆ ಒಂದು ಟ್ರಯಾಂಗಲ್. ಓಕೆನಾ? ನೆಕ್ಸ್ಟ್ ಏನಾಗಿದೆ, ಸೇಮ್ ಶೇಪ್ಸ್ ಇದೆ, ಮತ್ತೆ ಒಳಗಡೆ ಹೊರಗಡೆ ಆಗಿದೆ. ಸೊ ಒಂದು ಕೆಲಸ ಮಾಡೋಣ, ಫಸ್ಟು ಸರ್ಕಲ್ಗೆ ಒಂದು ನಂಬರ್ 1 ಅಂತ ಕೊಡೋಣ, ಇದು ನಂಬರ್ 2, ಇದು ನಂಬರ್ 3 ಅಲ್ವಾ? ಮತ್ತೆ ನೆಕ್ಸ್ಟ್ ನೋಡಿದಾಗ ಏನಾಗಿದೆ, ನಂಬರ್ 1 ಯಾವ್ದು ಬಂದಿದೆ? ಟ್ರಯಾಂಗಲ್ ಬಂದ್ಬಿಟ್ಟಿದೆ. ಅಂದರೆ ಅರ್ಥ ಏನು? ಇಲ್ಲಿ ಸೈಕ್ಲಿಕಲ್ ಫಾರ್ಮಲ್ಲಿ ಚೇಂಜ್ ಆಗ್ತಿದೆ. ಅಂದರೆ ಇದು 1 2 3 ಇತ್ತಲ್ವಾ? ಈ 3 ಏನಾಗಿದೆ, ಮತ್ತೆ 1ನೇ ಪ್ಲೇಸಿಗೆ ಬಂದಿದೆ. 2 ಇರೋದು ಎಲ್ಲಿಗೆ ಬರುತ್ತೆ? 3ನೇ ಪ್ಲೇಸಿಗೆ ಬರುತ್ತೆ. 1 ಇರೋದು 2ಕ್ಕೆ ಬರುತ್ತೆ. ಏನರ್ಥ ಇದು? 1 2 3 1 2 3 ಇದ್ದಿತ್ತು, 3 ಇದ್ದಿದ್ದೇನಾಯ್ತು, ನೆಕ್ಸ್ಟು 1 ಆಯಿತು, 1 ಇದ್ದಿದ್ದೇನಾಯ್ತು, 2 ಆಯಿತು, 2 ಇದ್ದಿದ್ದೇನಾಯ್ತು, 3 ಆಯಿತು ಅಲ್ವಾ? ನೋಡಿ ಹೇಗೆ ಅಂತ. ಫಸ್ಟ್ ಶೇಪಲ್ಲಿ 1 ಸರ್ಕಲ್ ಇದ್ದಿದ್ದು, ಸೆಕೆಂಡ್ ಶೇಪಲ್ಲಿ ಏನಾಯ್ತು, ಸರ್ಕಲ್ ಅದು 1 ಅನ್ನೋದು 2 ಆಗೋಯ್ತು, ಸೆಕೆಂಡ್ ಪೊಸಿಷನ್ಗೆ ಹೋಯ್ತು. ನೋಡಿ ಸರ್ಕಲ್ ಇವಾಗ ಸೆಕೆಂಡ್ ಪೊಸಿಷನ್ಗೆ ಹೋಯ್ತು. ಈಗ ಫಸ್ಟ್ ಶೇಪಲ್ಲಿ ಫಸ್ಟ್ ಫಿಗರಲ್ಲಿ ಸೆಕೆಂಡ್ ಶೇಪಲ್ಲಿ ಯಾವುದಿತ್ತು? ಸ್ಕ್ವೇರ್ ಇದೆ. ಈ ಸೆಕೆಂಡಲ್ಲಿ ಇದ್ದಿದ್ದು ಇವಾಗ ಎಲ್ಲಿಗೆ ಹೋಗಿದೆ? ಥರ್ಡ್ ಪೊಸಿಷನ್ಗೆ ಹೋಗಿದೆ. ಅಬ್ಸರ್ವ್ ಮಾಡಿ, ಒಳಗಡೆ ಹೋಗಿದೆ, ಫುಲ್ ಥರ್ಡ್ ಪೊಸಿಷನ್ಗೆ ಹೋಗಿದೆ. ಅದೇ ರೀತಿ ಥರ್ಡ್ ಪೊಸಿಷನಲ್ಲಿ ಇದ್ದಿದ್ದು ಟ್ರಯಾಂಗಲ್, ಅಂದರೆ ಥರ್ಡಲ್ಲಿ ಟ್ರಯಾಂಗಲ್ ಇತ್ತು, ಇದೆಲ್ಲಿಗೆ ಬಂತು? ಫಸ್ಟಿಗೆ ಬಂತು. ಅಂದರೆ ಥರ್ಡಲ್ಲಿ ಇದ್ದಿದ್ದು ಫಸ್ಟಿಗೆ ಬರುತ್ತೆ, ಫಸ್ಟ್ ಇದ್ದಿದ್ದು ಸೆಕೆಂಡ್ಗೆ, ಸೆಕೆಂಡ್ ಇದ್ದಿದ್ದು ಥರ್ಡ್. ಇದೇ ರೀತಿ ಇಲ್ಲಿ ಹೋಗೋಣ. ಇವಾಗ ಫಸ್ಟ್ ಯಾವುದು? ಟ್ರಯಾಂಗಲ್ಲು, ಸೆಕೆಂಡು ಸರ್ಕಲ್, ಥರ್ಡ್ ಒನ್ ಸ್ಕ್ವೇರ್. ಅಲ್ಲಿಗೆ ಫಸ್ಟ್ ಯಾವ್ದು ಬರಬೇಕು? ಇಲ್ಲಿ ನೋಡಿ, ಥರ್ಡ್ ಪೊಸಿಷನಲ್ಲಿ ಯಾವುದಿತ್ತು, 3ನೇ ಪ್ಲೇಸಲ್ಲಿ ಯಾವುದಿತ್ತು ಅದು ಫಸ್ಟ್ ಪ್ಲೇಸಿಗೆ ಬರಬೇಕು. ಅಂದರೆ ಅಲ್ಲಿಗೆ ಸ್ಕ್ವೇರ್ ಫಸ್ಟ್ ಪ್ಲೇಸಿಗೆ ಬರಬೇಕು. ನಮ್ಗೆ ಸ್ಕ್ವೇರ್ ಎಲ್ಲೆಲ್ಲಿದೆ? 3 ಮತ್ತು 4ನೇ ಆಪ್ಷನ್. ಸೊ ಇದು 1 ಮತ್ತು 2 ಆಗೋದೇ ಇಲ್ಲ, 3 ಮತ್ತು 4ನೇ ಆಪ್ಷನ್ ಆಗೋ ಚಾನ್ಸ್ ಇದೆ. ಸ್ಕ್ವೇರ್ 3ಅಲ್ಲಿ ಇದ್ದಿದ್ದು 1ಕ್ಕೆ ಬಂತು, ಕರೆಕ್ಟ್. ಈಗ 1ರಲ್ಲಿ ಇದ್ದಿದ್ದು ಯಾವುದು? ಟ್ರಯಾಂಗಲ್. ಇವಾಗ ಅಬ್ಸರ್ವ್ ಮಾಡಿ, 1ರಲ್ಲಿ ಇದ್ದಿದ್ದು ಎಲ್ಲಿಗೆ ಬರಬೇಕು? ನಮಗೆ 2ನೇ ಪೊಸಿಷನ್ಗೆ ಬರಬೇಕಂದ್ರೆ ಸೆಕೆಂಡ್ ಟ್ರಯಾಂಗಲ್ ಬರಬೇಕು. ಆಪ್ಷನ್ 3ಲಿ ಸೆಕೆಂಡ್ ಯಾವ್ದು ಬಂದಿದೆ? ಸರ್ಕಲ್ ಬಂದಿದೆ. ಆಗಲ್ಲ. ಆಪ್ಷನ್ 4ಅಲ್ಲಿ ಟ್ರಯಾಂಗಲ್ 2ನೇ ಪೊಸಿಷನ್ಗೆ ಬಂತು. ಸೊ ಇದು ಗ್ಯಾರಂಟಿ ಆಗುತ್ತೆ. ಚೆಕ್ ಮಾಡೋಣ ಇವಾಗ ಇನ್ನೊಂದು. 3ನೇ ಪೊಸಿಷನಲ್ಲಿ ಯಾವ್ದಿದ್ದು? ಸ್ಕ್ವೇರ್ ಅಲ್ವಾ? ಇದು 1ಕ್ಕೆ ಬಂತು. 1 ಇದ್ದಿದ್ದು ಟ್ರಯಾಂಗಲ್ 2ಕ್ಕೆ ಬಂತು. ಅಲ್ಲಿಗೆ 2ನೇ ಪೊಸಿಷನಲ್ಲಿ ಇದ್ದಂತಹ, ಅಂದರೆ 2ನೇ ಪೊಸಿಷನಲ್ಲಿ ಇದ್ದಂತಹ ಸರ್ಕಲ್ ಎಲ್ಲಿಗೆ ಬರಬೇಕು? 3ನೇ ಪೊಸಿಷನ್ಗೆ ಬರಬೇಕು. ಹೌದಾ? ಬಂತ ಇವಾಗ? ಅಬ್ಸರ್ವ್ ಮಾಡಿ, ಸರ್ಕಲ್ ಎಲ್ಲಿಗೆ ಬಂತು? 3ನೇ ಪೊಸಿಷನ್ಗೆ ಬಂತು. ಅಲ್ಲಿಗೆ ಆಪ್ಷನ್ 4 ನಮಗೆ ಸರಿಯಾದ ಆಯ್ಕೆ ಆಗುತ್ತೆ. ಓಕೆನಾ ಮಕ್ಕಳೇ? ವಿದ್ಯಾರ್ಥಿಗಳೇ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ನೀವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಪೊಸಿಷನ್ಸು 1 2 3 ಅಂತ ಹಾಕೋಬೇಕು. 1ರಲ್ಲಿ ಇದ್ದಿದ್ದು 2ಕ್ಕೆ ಹೋಯ್ತು, 2ರಲ್ಲಿ ಇದ್ದಿದ್ದು 3ಕ್ಕೆ ಹೋಯ್ತು, 3ರಲ್ಲಿ ಇದ್ದಿದ್ದು 1ನೇ ಸ್ಥಾನಕ್ಕೆ ಬಂತು. ಅಷ್ಟು ಸಿಂಪಲ್ ಆಗಿ ನಾವು ಲಾಜಿಕ್ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಇದನ್ನ ಸಾಲ್ವ್ ಮಾಡಬಹುದು. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಇಲ್ಲಿ ಏನಾಗಿದೆ? ಇಲ್ಲಿ ನೋಡಿದಾಗ ನಾವು ಫಸ್ಟ್ನೇ ಪೊಸಿಷನ್ ಸರ್ಕಲ್ ಇದೆ, ಸೆಕೆಂಡ್ನೇ ಪೊಸಿಷನ್ ರೆಕ್ಟ್ಯಾಂಗಲ್ ಇದೆ, ಆಮೇಲೆ ಒಂದೇ ಒಂದು ಪಾಯಿಂಟ್. ಇಲ್ಲಿ ಏನಾಗಿದೆ? 3 ಪಾಯಿಂಟ್ಸ್ ಇದೆ. ಇಲ್ಲಿ ಇಂಟರ್ಚೇಂಜ್ ಆಗಿದೆ. ನೋಡಿ, 2ಅಲ್ಲಿ ಇದ್ದಿದ್ದು 1ಗೆ ಬಂತು, 1ಅಲ್ಲಿ ಇದ್ದಿದ್ದು 2ಗೆ ಹೋಯ್ತು ಅಲ್ವಾ? ಸರ್ಕಲ್ ಮತ್ತೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಏನಾದರೂ ಇರ್ಬೋದು, ಇದು ಚೇಂಜ್ ಆಗಿದೆ ಇವಾಗ. ಸೊ ಇಲ್ಲೂ ಏನಾಗಬೇಕು? 1 ಇದ್ದು 3 ಡಾಟ್ಸ್ ಬರಬೇಕು. ಅಲ್ಲಿಗೆ 3 ಡಾಟ್ಸ್ ಓಕೆ. ಆಪ್ಷನ್ 1 2 3 4 ನೋಡಿದ್ರೆ ಆಪ್ಷನ್ 2ನಲ್ಲಿ 2 ಡಾಟ್ಸ್ ಇದೆ. ಸೊ ಇದಾಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಬಿಟ್ಬಿಡೋಣ. 1 ಇದ್ದಿದ್ದು 3 ಡಾಟ್ಸ್ ಹಾಕ್ಬೇಕಲ್ವಾ? ಒಳಗಡೆ 1 ಡಾಟ್ ಇದ್ದಿದ್ದು 3 ಡಾಟ್ಸ್ ಬರಬೇಕಿಲ್ಲಿ. ನೆಕ್ಸ್ಟ್ ಇನ್ನೇನು ಆಪ್ಷನು? ಇದು ಒಳಗಡೆ ಇರೋದು ಹೊರಗಡೆ ಬರಬೇಕು. ಅಂದರೆ ಹೊರಗಡೆ ಸ್ಕ್ವೇರೇ ಇರಬೇಕು ನಮಗೆ. ಸ್ಕ್ವೇರ್ ಇದ್ರೆ ಓಕೆ. ಸೊ ಹೊರಗಡೆ ಸ್ಕ್ವೇರ್ ಯಾವುದಾದಿದೆ? ಆಪ್ಷನ್ 1 ಇದೆ, 3 ಇದೆ. ಆಪ್ಷನ್ 4ಅಲ್ಲಿ ಹೊರಗಡೆ ಸ್ಕ್ವೇರ್ ಇಲ್ಲ, ಸೇಮ್ ಶೇಪ್ ಇದೆ. ಸೊ ಇದು ಆಗಲ್ಲ. ಸೊ ಆಪ್ಷನ್ 1 ಮತ್ತು 3 ಆಗುತ್ತೆ. ನೋಡೋಣ ಇವಾಗ ಏನಾಯಿತು. ಸ್ಕ್ವೇರ್ ಹೊರಗಡೆ ಬಂದು ಇದು ಒಳಗಡೆ ಬರಬೇಕು. ಓಕೆ, ಯಾವ್ದ್ರಲ್ಲಿ ಬಂದಿದೆ ಅದು? ಆಪ್ಷನ್ 3ನಲ್ಲಿ ಬಂದಿದೆ ಕರೆಕ್ಟಾಗಿ. 3 ಚುಕ್ಕಿಗಳು ಇದೆ, ಸ್ಕ್ವೇರ್ ಹೊರಗಡೆನೂ ಬಂದಿದೆ, ಒಳಗಡೆ ಈ ಶೇಪ್ ಬಂದಿದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಬನ್ನಿ, ಈ ವಿಡಿಯೋದ ಲಾಸ್ಟ್ ಪ್ರಶ್ನೆ ಇದು, ನೋಡೋಣ. ಇಲ್ಲಿ ಏನಾಗ್ತಾ ಇದೆ? ಸಾರಿ, ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗೋದಂತೂ, ಈ ಕಡೆ ಬೇಡ, ಈ ಕಡೆ ಕ್ವಶನ್ ಕೊಟ್ಟಿರೋದು, ಈ ಕಡೆ ಬರೋಣ. 2 ಚುಕ್ಕಿ ಇದೆಯಾ? 2 ಡಾಟ್ಸ್ ಇದೆಯಾ? ಇಲ್ಲಿ ಸಿಂಗಲ್ ಡಾಟ್ ಇದೆ. ಇಲ್ಲಿ ಸಿಂಗಲ್ ಡಾಟ್ ಬಂತು, 2 ಡಾಟ್. ಅಲ್ಲಿಗೆ ಈ ಡಾಟ್ಸ್ ಏನಿದಾವೆ ಪ್ಲೇಸ್ನ ಇಂಟರ್ಚೇಂಜ್ ಮಾಡ್ಕೊಂಡಿದ್ದಾವೆ. ಇಲ್ಲಿದ್ದಿದ್ದು ಡಾಟ್ ಇಲ್ಲಿಗೆ ಬಂತು, ಇಲ್ಲಿದ್ದಂತಹ ಡಬಲ್ ಡಾಟ್ ಆ ಕಡೆ ಹೋಯ್ತು ಅಲ್ವಾ?
ಅಂದ್ರೆ ಏನರ್ಥ, ಆರೋ ಮಾರ್ಕ್ ಕೂಡ ಅಷ್ಟೇ, ಇಲ್ಲಿರುವಂತ 2 ಆರೋ ಮಾರ್ಕ್ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಸಿಂಗಲ್ ಆರೋ ಮಾರ್ಕ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಇಲ್ಲಿ ಸಿಂಗಲ್ ಆರೋ ಮಾರ್ಕ್ ಬರ್ಬೇಕು ನಮಗೆ. ಸೊ ಎಲ್ಲೆಲ್ಲಿದೆ, ಆಪ್ಷನ್ 2 ನಲ್ಲಿದೆ, ಆಪ್ಷನ್ 3 ನಲ್ಲಿದೆ, ಆಪ್ಷನ್ 4 ಈ ಮೂರಲ್ಲೂ ಆಗ್ಬೋದು. ಅಂದ್ರೆ ಆಪ್ಷನ್ 1 ಆಗಲ್ಲ ಅಲ್ಲಿಗೆ. ಇದು ಒಂದು. ನೆಕ್ಸ್ಟ್ ನೋಡೋಣ ಶೇಪ್. ಇಲ್ಲಿ ನೋಡೋಣ, ಇಲ್ಲಿ ಟ್ರಯಾಂಗಲ್ ಇತ್ತು, ಇಲ್ಲಿ 1 2 3 4 5 6 ಹೆಕ್ಸಾಗನ್ ಇದೆ. 1 2 3 4 5 6 ಹೆಕ್ಸಾಗನ್ ಇದೆ. ಟ್ರಯಾಂಗಲ್ ಇದ್ದಿದ್ದು ಹೆಕ್ಸಾಗನ್ ಆಯ್ತು. ಶೇಪ್ ಒಂದು ಪ್ರಶ್ನೆ. ನೆಕ್ಸ್ಟ್ ಏನಾಯ್ತು ಇಲ್ಲಿ, ಈ ಕಡೆ ಹೆಕ್ಸಾಗನ್, ಹೆಕ್ಸಾಗನ್ ಇದೆ ಈ ಕಡೆ. ಬಟ್ ಇಲ್ಲಿ ಟ್ರಯಾಂಗಲ್ ಅಲ್ಲಿ ಈಗ ನೋಡಿ ಅಬ್ಸರ್ವ್ ಮಾಡಿದ್ರೆ, ಟ್ರಯಾಂಗಲ್ ಅಲ್ಲಿ ಎಷ್ಟು ಸೈಡ್ಸ್ ಬರುತ್ತೆ ನಮಗೆ? ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಬರುತ್ತೆ ಅಲ್ವಾ? ಟ್ರಯಾಂಗಲ್ ಅಲ್ಲಿ ಎಷ್ಟು ಸೈಡ್ಸು? 3 ಸೈಡ್ಸ್. ಆ ಟ್ರಯಾಂಗಲ್ ಹೋಗಿ ಏನು ಶೇಪ್ ಆಗಿದೆ? ಪೆಂಟಾಗನ್ ಆಗಿದೆ. ಪೆಂಟಾಗನ್ ಅಂದ್ರೆ 1 2 3 4 5 ಚತುರ್ಭುಜ, ಪಂಚಭುಜ 5. 1 2 3 4 5 ಅಂದ್ರೆ ಎಷ್ಟು ಸೈಡ್ಸ್ ಆಯ್ತು? 5 ಸೈಡ್ಸ್ ಆಯ್ತು. ಇಲ್ಲಿ ಹೆಕ್ಸಾಗನ್ ಅಂತ ಏನಂತೀವಿ 6 ಸೈಡ್ ಇರೋದು, ಅದು ಅಷ್ಟೇ ಇದೆ, ಸೇಮ್ ಇದೆ. ಹಂಗಂದ್ರೆ ಅರ್ಥ ಇಲ್ಲಿರುವಂತ ಶೇಪ್ ಚೇಂಜ್ ಆಗಬಾರ್ದು, ಇಲ್ಲಿರೋ ಶೇಪ್ ಸೇಮ್ ಇರಬೇಕು. ಮೇಲ್ಗಡೆ ಇರೋ ಶೇಪ್ 2 ಸೈಡ್ ಜಾಸ್ತಿ ಆಗ್ಬೇಕು. ಓಕೆನಾ? ಇದು ಕ್ಲಿಯರ್. ಈಗ ನೋಡೋಣ, ಈ ಕಡೆ ಇರೋದು ಯಾವ ಶೇಪ್? ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ಇದೆ. ಸ್ಕ್ವೇರ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ? 4 ಸೈಡ್ಸ್ ಇರುತ್ತೆ ಚೌಕದಲ್ಲಿ. ಸೊ 4 ಇರೋದು ಎಷ್ಟು ಸೈಡ್ ಆಗ್ಬೇಕು ನಮ್ಗೆ? 6 ಸೈಡ್ ಆಗಬೇಕು. 6 ಆಗಬೇಕು. 6 ಅಂದ್ರೆ 1 2 3 4 5 6 ಅಲ್ವಾ? ನೋಡಿ ಇದು ಒಂದು ಸೈಡು, ಒಂದು ಎಡ್ಜ್, ಸಾರಿ 2 3 4 5 6 ಎಡ್ಜ್ ಆಗುತ್ತೆ ಅಲ್ವಾ? ಈಗ ಅಬ್ಸರ್ವ್ ಮಾಡೋಣ, 6 ಎಡ್ಜ್ ಇರುವಂತ ಫಿಗರ್ ಯಾವುದು ನೋಡ್ಬೇಕು ನಾವು. ಸೆಕೆಂಡ್ ಫಿಗರ್ ಅಲ್ಲಿ ಇದೆಯಾ? ಇಲ್ಲ. ಇಲ್ಲಿ ಸರ್ಕಲ್ ಇದೆ, ಇಲ್ಲಿ ಶೇಪ್ಸ್ ಏನು ಇಂಟರ್ಚೇಂಜ್ ಆಗಲ್ಲ. ಇದು ಆಗಲ್ಲ, ಇದು ಆಗಬಹುದು, ಇದು ಕೂಡ ಆಗಬಹುದು. ಸೊ ಅಲ್ಲಿಗೆ 3 ಮತ್ತೆ 4 ಎರಡೂ ಆಗ್ಬಹುದು ಇಲ್ಲಿ, ಯಾಕಂದ್ರೆ ಶೇಪ್ ಕರೆಕ್ಟ್ ಆಗಿದೆ. ಇಲ್ಲೂ 6 ಸೈಡ್ಸ್, ಇಲ್ಲ 6. ಈಗ ಇನ್ನೊಂದು ಟ್ರಿಕ್ ನೋಡಿದ್ವಿ, ಏನು? ಇಲ್ಲಿ ಫಸ್ಟ್ ಚುಕ್ಕಿ ಇತ್ತು, ಆಮೇಲೆ ಲೈನ್ಸ್ ಇತ್ತು, ಆ ಲೈನ್ಸ್ ಹೊರಟೋಗಿದೆ ಇಲ್ಲಿ. ಸೊ ಲೈನ್ಸ್ ಇರೋದು, ಲೈನ್ಸ್ ಹೊರಟೋಗಿದೆ ಅಂದ್ರೆ ಏನರ್ಥ? ಈ ಕೆಳಗಡೆ ಶೇಪಲ್ಲಿ ಲೈನ್ಸ್ ಏನಿದಾವೋ ಈ ಲೈನ್ಸ್ಗಳು ಹೋಗ್ಬಿಡ್ಬೇಕು. ಈ ಲೈನ್ಸ್ ಇದಾವಲ್ವಾ, ಈ ಲೈನ್ಸ್ ನೆಕ್ಸ್ಟ್ ಶೇಪಲ್ಲಿ ಇರಂಗಿಲ್ಲ, ಪ್ಲೈನ್ ಆಗಿರ್ಬೇಕು ಸರ್ಕಲ್. ಎಲ್ಲಿದೆ ಪ್ಲೈನ್ ಸರ್ಕಲ್? ಇವಾಗ ಆಪ್ಷನ್ 3 ನಲ್ಲಿ ನಮಗೆ ಪ್ಲೇನ್ ಸರ್ಕಲ್ ಇದೆ. ಸೊ ಅಲ್ಲಿಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತದೆ. ಓಕೆನಾ ಸ್ನೇಹಿತರೆ? ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇದರಲ್ಲಿ ಹಲವಾರು ಕ್ವಶನ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಇದನ್ನ ಮತ್ತೊಮ್ಮೆ ನೋಡಿ ನೀವು ನೀಟಾಗಿ ಅರ್ಥ ಮಾಡ್ಕೋಬಹುದು. ನೋಟ್ಸ್ ಕೂಡ ನೀವು ತಯಾರಿ ಮಾಡ್ಕೋಬಹುದು. ಓಕೆ, ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ನಾವು ಮತ್ತಷ್ಟು ಟಾಪಿಕ್ಸ್ ಜೊತೆಗೆ ಸಬ್ಜೆಕ್ಟ್ಸ್ನ ವಿಷಯಗಳನ್ನು ನಾವು ತರ್ತೀವಿ. ಮತ್ತಷ್ಟು ವಿಡಿಯೋಗಳನ್ನ ನಾವು ಇದನ್ನು ಹಾಕ್ತೀವಿ. ನೀವೆಲ್ಲ ಇದನ್ನ ವಿಡಿಯೋಸ್ನ ನೋಡಿ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.